ತುಂಗಭದ್ರಾ ಜಲಾಶಯಕ್ಕೆ ಹೊಸ ಕ್ರಸ್ಟ್ ಗೇಟ್ ಅಳವಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು 4 ದಿನಗಳಲ್ಲಿ ಕ್ರಸ್ಟ್ ಗೇಟ್ ಅಳವಡಿಕೆ ಆರಂಭವಾಗುತ್ತೆ. ಜೂನ್ ವೇಳೆಗೆ ಅಳವಡಿಕೆ ಮುಗಿಯದೇ ಇದ್ದರೆ ಆರ್ಥಿಕ ಬರೆ ಫಿಕ್ಸ್. ದೊಡ್ಡ ಜಲಾಶಯ ತುಂಗಭದ್ರಾ ಜಲಾಶಯ, ಆ ಒಂದು ಜಲಾಶಯಕ್ಕೆ ಕ್ರಸ್ಟ್ ಗೇಟನ್ನು ನೆಟ್ಟಿಗೆ ನಾವು ಹಾಕದೇ ಇದ್ದರೆ ಒಂದು ರಾಜ್ಯದ ಆರ್ಥಿಕತೆಯೇ ಅಲ್ಲೋಲ ಕಲ್ಲೋಲವಾಗುವಂಥ ಚಾನ್ಸಸ್ ಇದೆ ಅಂತೇಳಿ ಹ್ಯಾಂಡಿಕ್ಯಾಪ್ ಆಗಿಬಿಡ್ತದು ಅಂತ. ಅದು ಅಂಗವೈಕಲ್ಯವನ್ನು ಅನುಭವಿಸ್ಬಿಡ್ಬೇಕಾಗುತ್ತೆ ಆರ್ಥಿಕತೆ ವಿಚಾರದಲ್ಲಿ ಅಂತ ಇಲ್ಲಿ ಒಂದು ವರದಿ ಬರ್ತಾ ಇರೋದು. ಆಘಾತಕಾರಿ ಇದು. TB ಡ್ಯಾಮ್ಗೆ ಸರಿಯಾಗಿ ಕ್ರಸ್ಟ್ ಗೇಟ್ಗಳು ಹಾಕದೇ ಇದ್ದರೆ ಇನ್ನು ಕೆಲ ತಿಂಗಳುಗಳಲ್ಲಿ ಒಂಥರ ಇಂಥ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. 73 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಎಲ್ಲ 33 ಕ್ರಸ್ಟ್ ಗೇಟ್ಗಳ ಒಂದು ಕ್ರಸ್ಟ್ ಗೇಟ್ ಹೊಚ್ಕೊಂಡು ಹೋದಾಗ್ಲೇ ಅಪಾರ ಪ್ರಮಾಣದ ಕ್ಯೂಸೆಕ್ಸ್ ನೀರು ಹೊರಗಡೆ ಹೊರಟೋಯ್ತು, ವೇಸ್ಟ್ ಆಗೋಯ್ತು ಅಂತೇಳಿ. ಅದೃಷ್ಟವಶಾತ್ತಾಗ ಮಳೆ ಆಯಿತು ಮತ್ತು ತುಂಬಿಕೊಳ್ತದು. ಸ್ಟಾಪ್ ಲಾಗ್ ಅಳವಡಿಸಿದ್ರಲ್ಲ, ಏನೋ ಮಳೆ ಬಂತು, ಬಚಾವಾದ್ವಿ. ಆದರೆ ಈಗೇನಾಗಿದೆ, ಎಲ್ಲ ಹಳೆ ಕಾಲದವು 75 ವರ್ಷ ಆಗಿಬಿಟ್ಟಿದೆ ಎಲ್ಲವುಗಳಿಗೂ. ಒಂದು 33 ಕ್ರಸ್ಟ್ ಗೇಟ್ಗಳನ್ನು ಚೇಂಜ್ ಮಾಡಬೇಕು ಅಂತ ಬಂತಲ್ಲ, ಆ ಬದಲಾವಣೆಗೆ ದಿನಗಣನೆ ಶುರುವಾಗಿದೆ. ಮುಂದಿನ ಮುಂಗಾರು ಮೇ ಎಂಡ್ಗೋ ಜೂನ್ ಮೊದಲ ವಾರಕ್ಕೂ ಶುರುವಾಗುತ್ತಲ್ಲಪ್ಪ, ಅಷ್ಟು ಒಳಗಡೆ ಈ ಕಾಮಗಾರಿ ಶುರುವಾಗಿ ಮುಗಿಯದೇ ಇದ್ದರೆ ಅಚ್ಚುಕಟ್ಟು ತುಂಗಭದ್ರಾ ಜಲಾಶಯದ ಅಚ್ಚುಕಟ್ಟು ವ್ಯಾಪ್ತಿಯ ಕೃಷಿಗೆ, ಉದ್ಯಮಕ್ಕೆ ಬರೆ ಕಟ್ಟಿಟ್ಟ ಬುತ್ತಿ ಅಂತ. ಕ್ರಸ್ಟ್ ಗೇಟ್ ಬದಲಾವಣೆ ಮಾಡ್ತಿರೋದು ಯಾಕೆ ಅಂದರೆ 2024 ಆಗಸ್ಟ್ 10ನೇ ತಾರೀಕು ಗೇಟ್ ಕೊಚ್ಕೊಂಡು ಹೋಗಿತ್ತು. 19ನೇ ನಂಬರ್ ಕ್ರಸ್ಟ್ ಗೇಟ್ ಅದು. ನಂತರ ತಾತ್ಕಾಲಿಕ ಸ್ಟಾಪ್ ಲಾಗನ್ನು ಹಾಕಿದ್ರಲ್ಲಿ ನೀರನ್ನು ಅಲ್ಲಿ ಪೋಲಾಗೋ ಸ್ಥಗಿತ ಮಾಡಿದರು. ಅದಕ್ಕೂ ತುಂಬ ಟೈಮ್ ತೊಗೊಳ್ತು ಬಿಡಿ. ನಂತರ ಜಲಾಶಯದ ಎಲ್ಲ ಕ್ರಸ್ಟ್ ಗೇಟ್ಗಳ ಪರಿಶೀಲನೆ ಆಯಿತು. ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಬದಲಾಯಿಸಬೇಕು ಅಂತ ನಿರ್ಧಾರ ಮಾಡಿದ್ರು. ಜಲಾಶಯದ ನೀರಿನ ಮಟ್ಟ 43 ಟೀಮ್ಸಿಗೆ ಇಳಿಸಿ ಕಾರ್ಯಾಚರಣೆ ಶುರು ಮಾಡಿಕೊಂಡ್ರು. ಇದೀಗ ಎಲ್ಲ ಗೇಟ್ಗಳು ಚೇಂಜ್ ಮಾಡಬೇಕು ಅಂದರೆ ಎಷ್ಟು ಕೋಟಿ ದುಡ್ಡು ಬೇಕು ಅಂದರೆ 51,84,00,000 ಬೇಕು. ಗುಜರಾತ್ನ ಅಹಮದಾಬಾದ್ನ ಮೂಲದ ಕಂಪನಿಗೆ ಗುತ್ತಿಗೆಯನ್ನು ಕೊಡಲಾಗಿದೆ. ಫೆಬ್ರವರಿ ಅಂತ್ಯದ ಒಳಗೆ ಕ್ರಸ್ಟ್ ಗೇಟ್ ನಿರ್ಮಾಣ ಪೂರ್ಣ ಆಗುತ್ತೆ ಅಂತ ಹೇಳಲಾಗಿದೆ. ಒಂದು ತಿಂಗಳಿಗೆ 8 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಬೇಕು ಅಂತೇಳಿ ಯೋಜನೆ ಇದೆ. ಕ್ರಸ್ಟ್ ಗೇಟ್ ನಿರ್ಮಾಣ ಪೂರ್ಣ ಆಗೋದು ಫೆಬ್ರವರಿ ಎಂಡ್ಗೆ ಆಗಿಬಿಟ್ರೆ ಒಂದು ತಿಂಗಳಿಗೆ 8 ಕ್ರಸ್ಟ್ ಗೇಟ್ ಹಾಕ್ಬೋದು. ಮಾರ್ಚ್ಗೆ ಒಂದು 8, ಆಮೇಲೆ ಒಂದು ಸ್ವಲ್ಪ ಗೇಟ್ಗಳನ್ನು ಅಳವಡಿಸ್ಬಹುದು. ಅಷ್ಟರಲ್ಲಾಗಲೇ ಜೂನ್ ಒಳಗಡೆ ಎಲ್ಲ ಕ್ರಸ್ಟ್ ಗೇಟ್ಗಳು ಅಳವಡಿಸ್ತಾ ಇದ್ದರೆ ಏನು ಗತಿ? ಜೂನ್ಗಿಂತ ಮೊದಲೇ ಕಾಮಗಾರಿ ಮುಗಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸದ್ಯ 18, 20, 24, 28ನೇ ಗೇಟ್ನ 10 ಅಡಿ ಭಾಗಗಳ ತೆರವು ಮಾಡಲಾಗಿದೆ. ನೀರು ಕೆಳಮಟ್ಟಕ್ಕೆ ಹೋದ ಬಳಿಕ ಎಲ್ಲ ಗೇಟ್ಗಳನ್ನು ತೆರವು ಮಾಡ್ತಾರಂತೆ. 16 ಲಕ್ಷ ಎಕರೆ ರೀ ತುಂಗಭದ್ರಾ ಜಲಾಶಯ ನಂಬಿಕೊಂಡಿರೋದು. ಕೊಪ್ಪಳ, ವಿಜಯನಗರ, ಬಳ್ಳಾರಿ, ರಾಯಚೂರು, ಆಂಧ್ರ ಪ್ರದೇಶ, ತೆಲಂಗಾಣದ ಒಟ್ಟು 16 ಲಕ್ಷ ಎಕರೆ ಪ್ರದೇಶ ಈ ಜಲಾಶಯ ನಂಬಿಕೊಂಡಿದೆ. ಅಲ್ಲಿ 4 ಜಿಲ್ಲೆಗಳಲ್ಲಿ ಕಡೆ ಒಂದು ಬೆಳೆಗೆ 50 ಲಕ್ಷ ಟನ್ ಭತ್ತ ಬರುತ್ತೆ. ಕಾಮಗಾರಿ ವಿಳಂಬವಾಗಿ ಮುಂದಿನ ಮುಂಗಾರಿಗೆ ಡ್ಯಾಮ್ನಿಂದ ನೀರು ಸಿಗದೇ ಇದ್ದರೆ ಕೃಷಿ, ಕೈಗಾರಿಕೆ, ವ್ಯಾಪಾರ ಸೇರಿ ಎಲ್ಲ ಕ್ಷೇತ್ರಗಳು